ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಮೊದಲಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಸಿಂಪಲಾಗಿ ನೆಲ್ಲಿಕಾಯಲ್ಲಿ ಒಂದು ಐಸ್ ಕ್ಯೂಬ್ ಥರ ಮಾಡಿ ನೆಲ್ಲಿಕಾಯಿಯನ್ನು ಉಪಯೋಗಿಸೋದು ಹೇಗೆ ಅಂತ ಹೇಳ್ತೇನೆ. ಅಂದರೆ ಇವಾಗ ನೆಲ್ಲಿಕಾಯಿ ಸೀಸನ್, ಅಂದರೆ ನೆಲ್ಲಿಕಾಯಿಯನ್ನು ನಾವು ದಿನ ತಿನ್ನಬೇಕು. ನೆಲ್ಲಿಕಾಯಿಯಿಂದ ತುಂಬಾ ಆರೋಗ್ಯ ಬೆನಿಫಿಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತುಂಟು. ದಿನ ಒಂದೊಂದೇ ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ. ಹಾಗೆ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು. ನಮ್ಮ ಕೂದಲಿಗಿರಲಿ, ನಮ್ಮ ಚರ್ಮಕ್ಕಿರಲಿ, ನಮ್ಮ ಆರೋಗ್ಯಕ್ಕಿರಲಿ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸನ್ನು ನೆಲ್ಲಿಕಾಯಿ ಕೊಡ್ತದೆ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇವತ್ತು ನಾನು ನೆಲ್ಲಿಕಾಯಿಯನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ತಿಳಿಸ್ತೇನೆ. ಅಂದರೆ ನೆಲ್ಲಿಕಾಯಿನ ತುಂಬ ರೀತಿ ಮಾಡಿ ತಿಂತಾರೆ. ಆಮ್ಲದ್ದು ಕ್ಯಾಂಡಿ ಅಂತ ಮಾಡ್ತಾರೆ, ಜ್ಯೂಸ್ ಅಂತ ಮಾಡ್ತಾರೆ, ಬಟ್ ಅದರ ಸಾರು ಮಾಡ್ತಾರೆ. ಹಾಗೆ ವೆರೈಟಿ ಆಫ್ ದ ಫುಡ್ ತೊಕ್ಕ ಅಂತ ಮಾಡ್ತಾರೆ, ಅದರ ಚೂರ್ಣ ಮಾಡ್ತಾರೆ, ಆಮ್ಲ ಜ್ಯೂಸ್ ಜ್ಯೂಸ್ ಅಂತ ಮಾಡ್ತಾರೆ. ಏನೇನೋ ತುಂಬ ವೆರೈಟೀಸ್ ಫುಡ್ಗಳನ್ನು ಮಾಡ್ತಾರೆ. ಬಟ್ ಇವತ್ತು ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಈ ರೀತಿ ನೆಲ್ಲಿಕಾಯಿಯನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳಾಗಿ, ಇಲ್ಲಾಂದರೆ ನೀವು ನೆಲ್ಲಿಕಾಯಿಯನ್ನು ತುರ್ಕೊಳ್ಬೋದು. ಇಲ್ಲಿ ತುರಿದು ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಬೀಜವನ್ನು ಕಟ್ ಮಾಡಿ ಆ ಬೀಜವನ್ನು ತೆಗಿಬೇಕು. ಆ ರೀತಿ ಮಾಡಿ ಕಟ್ ಮಾಡಬೇಕು. ಈಗ ಎಲ್ಲವನ್ನು ಇದೇ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಬೀಜವನ್ನು ತೆಗಿಯೋ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ಪಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ. ನೆಲ್ಲಿಕಾಯಿ ನೀವು ಎಷ್ಟಾದರೂ ತಗೊಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ನೆಲ್ಲಿಕಾಯಿಯನ್ನು ತಗೊಂಡು ಅದನ್ನು ಈ ರೀತಿ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಅಂದರೆ ನೆಲ್ಲಿಕಾಯಿ ತುಂಬ ತಂದಿಟ್ಟಾಗ ಹಾಳಾಗುತ್ತೆ ಅಲ್ವಾ? ಹಾಳಾಗದೇ ಇರುವಾಗ ಈ ರೀತಿ ಸ್ಟೋರ್ ಮಾಡಿ ಇಡ್ಬೋದು. ನಾವು ಬೇಕಂದಾಗ ಯೂಸ್ ಮಾಡ್ಕೊಳ್ಬೋದು. ಆವಾಗ ನಮ್ಮ ದೇಹಕ್ಕೆ ನೆಲ್ಲಿಕಾಯಿ ಸೇರಿದಾಗೂ ಆಗ್ತದೆ. ಹಾಗೆ ನೆಲ್ಲಿಕಾಯಿ ಹಾಳಾಗೋದು ಕೂಡ ತಡೀತದೆ. ಹಾಗಾಗಿ ಈ ರೀತಿ ಮಾಡ್ಬೋದು ಅಂತ ಹೇಳಿ ಇವಾಗ ನಾನು ನೆಲ್ಲಿಕಾಯಿ ಈ ರೀತಿ ಫುಲ್ ಎಲ್ಲವನ್ನು ಕಟ್ ಮಾಡ್ಕೊಳ್ತೇನೆ. ಇವಾಗ ನಾನು ಎಲ್ಲ ನೆಲ್ಲಿಕಾಯಿನ ಅದೇ ರೀತಿ ಕಟ್ ಮಾಡಿ ತಗೊಂಡೆ. ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ತೇನೆ. ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ನೀರು ಹಾಕಿ ಇದು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹದದಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳುವ. ಫುಲ್ ನುಣ್ಣಗೆ ಆದಷ್ಟು ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ಆದರೆ ಒಳ್ಳೆಯದು. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಳ್ಬೋದು. ಇವಾಗ ಇದನ್ನು ನಾನು ರುಬ್ಕೊಳ್ತೀನಿ. ನೋಡಿ, ರುಬ್ಕೊಂಡು ಬಂದೆ. ಇವಾಗ ಇದು ಸಾಕಾಗಲಿಲ್ಲ, ಸ್ವಲ್ಪ ನೀರನ್ನು ಹಾಕಿ ರುಬ್ತೇನೆ. ಇದು ನಾನು ನೀರು ಉಪಯೋಗಿಸ್ದೇನೆ ಫಸ್ಟಿಗೆ ಹಾಗೆ ರುಬ್ಕೊಂಡಿದ್ದೆ. ಇವಾಗ ನೋಡಿ, ನೀರು ಹಾಕಿ ರುಬ್ಕೊಂಡಿದ್ದೆ. ಫುಲ್ ನೈಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ರುಬ್ಕೊಂಡಿದ್ದೇನೆ. ಇದನ್ನು ಇವಾಗ ಒಂದು ಐಸ್ ಕ್ಯೂಬಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಐಸ್ ಕ್ಯೂಬಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು ಈ ರೀತಿ. ಆವಾಗ ನೆಲ್ಲಿಕಾಯಿ ದಿನನಿತ್ಯ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ರೀತಿ ಹಾಕಿ ಒಂದು ಐಸ್ ಕ್ಯೂಬಲ್ಲಿ ಹಾಕಿ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ಐಸ್ ಆಗುತ್ತೆ ಅಲ್ವಾ? ಅದನ್ನು ನಾವು ಬೆಳಿಗ್ಗೆ ನೀರು ಕುಡಿತೇವಲ್ವ, ಬಿಸಿ ನೀರು ಕುಡಿಯುವಾಗ ಆ ನೀರಿಗೆ ಇದನ್ನು ಹಾಕಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೆಳಿಗ್ಗೆ ನಾವು ಬಿಸಿ ನೀರೆಲ್ಲರೂ ಕೂಡ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದ್ದವರು ಬಿಸಿ ನೀರು ಕುಡಿತಾರಲ್ವ, ಕುಡಿಯುವಾಗ ಇದೊಂದು ಐಸ್ ಕ್ಯೂಬನ್ನು ತೆಗೆದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇದು ಲಿಂಬೆಹಣ್ಣನ್ನು ರಸವನ್ನೆಲ್ಲ ಹಾಕ್ಕೊಂಡು ಕುಡಿತಾರೆ ಅಲ್ವಾ, ಆ ಲಿಂಬೆಹಣ್ಣು ರಸ, ಹಾಗೆ ಇದು ನೆಲ್ಲಿಕಾಯಿದು ಜ್ಯೂಸ್ ಕೂಡ ಹಾಕಿ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿದರೆ ಅದು ಫುಲ್ ಕುತ್ಕೊಳ್ಳುತ್ತೆ, ಐಸ್ ಆಗುತ್ತೆ. ಈ ರೀತಿ ಎಲ್ಲ ಐಸ್ ಕ್ಯೂಬ್ಗಳಿಗೆ ಹಾಕ್ಕೊಂಡು ಇದನ್ನು ಟ್ಯಾಪ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಡೈಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಈ ರೀತಿ ಮಾಡಿ ಇವಾಗ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇಷ್ಟ ಆಗಿದೆ. ಇವಾಗ 1 ಕಪ್ಪು ನೆಲ್ಲಿಕಾಯಲ್ಲಿ ಇಷ್ಟು ಐಸ್ ಕ್ಯೂಬ್ ಆಗಿದೆ. ಇದಕ್ಕೆ ಇದನ್ನು ನಾನೀಗ ಸ್ವಲ್ಪ ಟ್ಯಾಪ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಮಾಡಿದರೆ ಸರಿಯಾಗಿ ಕುತ್ಕೊಳ್ತದೆ ಅದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.